ಎಡೆಬಿಚ್ಚಿದ ಸರ್ಪ ಸುಂದರವಾಗಿದೆ ಎಂದು ಪಾಲಿಸಿದರೆ ಅದು ಸಮಯ ನೋಡಿ ಅದು ಕಚ್ಚಿ ವಿಷ ಊರುತ್ತದೆ. ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು ನಿಮ್ಮ ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ರಾಜಗುರುಗಳಾದ ವಸಿಷ್ಠ ಮಹರ್ಷಿಗಳು ದಯಮಾಡಿಸುತ್ತಿದ್ದಾರೆ. ಶುಭವಾಗಲಿ, ಮಂಗಳವಾಗಲಿ. ಪೂಜ್ಯರೇ, ನಿಮ್ಮಿಂದ ಒಂದು ವಿಚಾರವನ್ನು ತಿಳಿಯಬೇಕೆಂದು ಕುತೂಹಲದಿಂದ ಬಂದಿದ್ದೇವೆ. ತಾವುಗಳು ದಯಮಾಡಿ ತಿಳಿಸಬೇಕು. ನಾವು ಬಹಳ ಕಾಲದಿಂದಲೂ ನಿರೀಕ್ಷಿಸುತ್ತಿರುವ ಒಂದು ಕಾರ್ಯವು ಅಯೋಧ್ಯೆಯಲ್ಲಿ ನಡೆಯುವ ಶುಭ ಕಾರ್ಯದಂತೆ ಕಂಡುಬರುತ್ತದೆ. ಅದನ್ನು ತಾವು ಖಚಿತಪಡಿಸಿದರೆ ನಮಗೆ ಬಹಳ ಸಂತೋಷವಾಗುತ್ತದೆ. ಪ್ರೀತಿಯ ಪ್ರಜೆಗಳೇ, ನೀವು ನಿರೀಕ್ಷಿಸುತ್ತಿರುವ ಶುಭ ಕಾರ್ಯ ಗುಣವಂತನಾದ, ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರನಾದ ರಾಮಚಂದ್ರನ ಯುವರಾಜ್ಯಾಭಿಷೇಕ. ಆಹಾ, ನಾವಂದುಕೊಂಡದ್ದು ನಿಜವಾಯಿತು. ಪೂಜ್ಯರೇ, ರಾಮಚಂದ್ರನು ಯುವರಾಜನಾಗುವುದು ನಮ್ಮೆಲ್ಲರ ಮಹಾಭಾಗ್ಯ. ಮೊದಲೇ ತಿಳಿಯಿತು ಪೂಜ್ಯರೇ, ಅದನ್ನು ನಿಜವೆಂದು ಖಚಿತಪಡಿಸಿಕೊಳ್ಳಬೇಕೆಂದೇ ತಮ್ಮನ್ನು ಕಾಣಲು ಬಂದಿದ್ದೇವೆ. ಹೌದು, ನಿಮ್ಮೆಲ್ಲರ ಬಯಕೆಯಂತೆ ನಾಳೆಯ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ. ರಾಮಚಂದ್ರನಿಗೆ, 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 ರಾಮಚಂದ್ರನಿಗೆ. ನಿಮ್ಮ ಪ್ರೀತಿಯ ರಾಮನ ಅಭಿಷೇಕಕ್ಕೆ ನೀವೆಲ್ಲರೂ ಸಿದ್ಧರಾಗಿರಿ. ನೀವಿನ್ನು ಹೊರಡಿ, ನನಗೆ ಸಾಕಷ್ಟು ಕೆಲಸಗಳಿವೆ. ನಿಮಗೆ ಮಂಗಳವಾಗಲಿ. ದಯಮಾಡಿಸಿ ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕ ನಮ್ಮ ನಾಡಿಗೆ ಇನ್ನಷ್ಟು ಮತ್ತಷ್ಟು ಸುಖ ಸಮೃದ್ಧಿಯನ್ನು ತರಲಿ. ನಾವಿನ್ನೂ ಬರುತ್ತೇವೆ. ಹಾಗೆಯೇ ಆಗಲಿ. ಹಿಂದಿನ ಬಾರಿ ಬಂದಾಗ ಭರತನ ಪಟ್ಟಾಭಿಷೇಕದ ವಿಷಯವನ್ನು ಪ್ರಸ್ತಾಪ ಮಾಡಿ ಆಕ್ರೋಶಗೊಂಡು ಕುಪಿತಳಾಗಿ ಕೂಗಾಡ್ತಿರುವಳು ಇಂದು ಅದ್ಯಾವುದೂ ನೆನಪೇ ಇಲ್ಲವೇನು ಎಂಬಂತೆ ಸಂತೋಷದಿಂದ ಸಿಂಗರಿಸಿಕೊಂಡು ನಗುಮುಖದಲ್ಲಿ ನಿಂತಿರುವಳಲ್ಲ. ಸತ್ಯ, ಪ್ರಸನ್ನಳಾಗಿದ್ದಾಳೆ. ಇದೇ ಸರಿಯಾದ ಸಮಯ. ಇವಳಿಗೆ ಪ್ರಿಯವಾಗುವಂತೆ ಮಾತನಾಡಿ ರಾಮನ ಪಟ್ಟಾಭಿಷೇಕಕ್ಕೆ ಒಪ್ಪಿಸಿಬಿಡಬೇಕು. ಇದೇನು ಪ್ರಭು, ನನ್ನನ್ನು ಹಿಂದೆಂದೂ ನೋಡಿಯೇ ಇಲ್ಲವೆಂಬಂತೆ ವಿಶೇಷವಾಗಿ ನೋಡುತ್ತಿರುವಿರಲ್ಲ. ಕುಳಿತುಕೋ. ಪ್ರಿಯ, ಪ್ರತಿನಿತ್ಯವೂ ಪುಷ್ಪವು ಅರಳುತ್ತದೆ. ಅದು ಪ್ರತಿನಿತ್ಯವೂ ನವನವೀನವಾಗಿ ಕಾಣಿಸುತ್ತದೆ. ಹಾಗೆಯೇ ಆ ಬಾನಿನಲ್ಲಿ ಚಂದ್ರನನ್ನು ನೋಡುವ ಭಾಗ್ಯ ಹುಣ್ಣಿಮೆಯಿಂದ ಮಾತ್ರ ದೊರಕುತ್ತದೆ. ಆದರೆ ನನಗೆ ಈ ನಿನ್ನ ಮುಖಾರವಿಂದದಲ್ಲಿ ಪ್ರತಿನಿತ್ಯವೂ ಪೂರ್ಣಚಂದ್ರನನ್ನು ನೋಡುವ ಭಾಗ್ಯ ದೊರಕಿದೆ. ಹಿಂದಂತೂ ಮಣಿದೀಪದ ಸೌಮ್ಯ ಬೆಳಕಿನಂತೆ ಬೆಳಗುತ್ತಿರುವೆ. ಬಹಳ ವಿಶೇಷವಾಗಿ ಕಾಣಿಸುತ್ತಿರುವೆ. ವಿಶೇಷವೇನಿಲ್ಲ ಪ್ರಭು, ಪ್ರತಿನಿತ್ಯದ ಅಲಂಕಾರದಂತೆ ಇಂದು ಮಾಡಿಕೊಂಡಿರುವೆ. ಈ ಸಹಜವಾದ ಸೌಂದರ್ಯಕ್ಕೆ ಅಲಂಕಾರದ ಗುಣವೇ ಏಕೆ?
ನಿಜ ಹೇಳಬೇಕೆಂದರೆ ನಿನ್ನ ದೇಹದಲ್ಲಿ ಅಲಂಕರಿಸಿರುವ ಈ ಒಡವೆಗಳದೇ ಭಾಗ್ಯ. ಪ್ರಭು, ನಮ್ಮ ವಿವಾಹದ ಹೊಸದರಲ್ಲಿ ನೀವು ಆಡುತ್ತಿದ್ದ ಮಾತುಗಳು ನನಗೀಗ ನೆನಪಾಗುತ್ತಿದೆ. ಇದಕ್ಕೆ ವಿಶೇಷ ಕಾರಣವೇನಾದರೂ ಇದೆಯೇ? ಇದೆ ದೇವಿ, ಕಾರಣವಿದೆ. ಏನದು? ನಿಮ್ಮ ಈ ಶೃಂಗಾರಭರಿತವಾದ ಸುಂದರ ಮಾತಿನ ಬಣ್ಣನಿಗೆ ಕಾರಣವೇನೆಂದು ಹೇಳುವಿರಾ? ದೇವಿ, ನನಗಿಂದು ಬಹಳ ಸಂತೋಷವಾಗುತ್ತಿದೆ. ನನ್ನನ್ನು ಕಂಡು ಸಂತೋಷವೇ ಅಥವಾ ನಿಮ್ಮ ಸಂತೋಷಕ್ಕೆ ಬೇರೆ ಕಾರಣವಿದೆಯೇ? ಹೇಳುತ್ತೇನೆ, ಕುಳಿತುಕೋ. ಇಂದು ನಮ್ಮ ನಾಡಿನ ಸಾಮಂತರಾಜರು ಹಾಗೂ ಗಣ್ಯ ಪ್ರಜೆಗಳ ಸಭೆಯನ್ನು ಏರ್ಪಡಿಸಿದೆ. ನೀವೇ ಸಭೆ ಕರೆದಿದ್ದರೆ? ಅದಕ್ಕೆ ಕಾರಣ ನೀನೇ. ಸಭೆ ಕರೆಯಲು ನಾನು ಕಾರಣವೇ? ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ ಪ್ರಭು. ಈ ಸಭೆಯನ್ನು ಕರೆಯಲು ಪರೋಕ್ಷವಾಗಿ ನೀನೇ ಕಾರಣ ದೇವಿ. ಭರತನೇ ಯುವರಾಜನಾಗಬೇಕೆಂಬುದು ನಿನ್ನ ಆಸೆ. ಆದರೆ ಸಂಪ್ರದಾಯ ಪದ್ಧತಿಗಳ ಪ್ರಕಾರ ಜ್ಯೇಷ್ಠ ಪುತ್ರನೇ ನನ್ನ ಉತ್ತರಾಧಿಕಾರಿಯಾಗಬೇಕೆಂಬುದು ನನ್ನ ಆಸೆ. ನಾವುಗಳೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಸಾಮಂತರು, ಪ್ರಜಾಪ್ರಮುಖರು ಇವರ ಸಮ್ಮುಖದಲ್ಲಿ ಚರ್ಚೆಯನ್ನು ನಡೆಸಿ ಅವರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂಬುದು ನ್ಯಾಯಸಮ್ಮತ ಎಂದು ನನಗನಿಸಿದ್ದರಿಂದಲೇ ಅವರೆಲ್ಲರನ್ನೂ ಸಭೆಗೆ ಬರಮಾಡಿಕೊಂಡೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದರೆ ನಿನ್ನ ಮನಸ್ಸಿಗೂ ಸಮಾಧಾನವಾಗುತ್ತದೆ ಎಂದು ನನ್ನ ನಂಬಿಕೆ. ಹಾಗಾದರೆ ಸಭೆಯಲ್ಲಿ ಎಲ್ಲರೂ ಏನು ಹೇಳಿದರು? ಏನೆಂದು ನಿರ್ಧಾರವಾಯಿತು ಪ್ರಭು? ಖಂಡಿತವಾಗಿಯೂ ಹೇಳುತ್ತೇನೆ. ಸಾಮಂತರು ಹಾಗೂ ಪ್ರಜಾಪ್ರಮುಖರ ಸಮ್ಮುಖದಲ್ಲಿ ಈ ವಿಷಯವನ್ನು ಚರ್ಚಿಸಿದಾಗ ಅವರು, ರಾಮಚಂದ್ರ ಮಹಾಪರಾಕ್ರಮಶಾಲಿ, ನೀತಿ ಧರ್ಮಗಳನ್ನು ಅರಿತ ಪ್ರಜ್ಞ. ಅವನು ರಾಜನಾದಲ್ಲಿ ಕೋಸಲ ಸಾಮ್ರಾಜ್ಯವೇ ಭಾಗ್ಯ. ರಾಮಚಂದ್ರನ ಸಾಧನೆಯೇನು ಕಡಿಮೆ ಏನಲ್ಲ. ತಾಟಕಿ ಸುಬಾಹುರಂತ ರಾಕ್ಷಸರನ್ನು ಸಂಹರಿಸಿ ವಿಶ್ವಾಮಿತ್ರರ ಯಜ್ಞ ಕಾರ್ಯಕ್ಕೆ ನೆರವಾದ ಸಾಹಸವನ್ನು ಕೊಂಡಾಡದವರಾರು. ನನ್ನ ಕುಮಾರ ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಅಭಿಮಾನ, ಆಡಿದ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿಕೊಂಡಿದೆ. ನನಗೆ ಮಾತುಗಳೇ ಕೊಳ್ಳುತ್ತಿಲ್ಲ. ನಿಮ್ಮೆಲ್ಲರ ಸದ್ಭಾವನೆಗೆ ನಾನು ಚಿರಋಣಿಯಾಗಿದ್ದೇನೆ. ಏಕದೇವಿ, ಏನಾಯ್ತು? ನನ್ನ ಮಾತನ್ನು ಕೇಳಿಸಿಕೊಂಡೇ ಅಲ್ಲವೇ? ಅಥವಾ ಬೇರೇನಾದರೂ ಯೋಚಿಸ್ತಿರುವೆಯಾ? ಇಲ್ಲ ಪ್ರಭು, ನಾನೇನನ್ನು ಯೋಚಿಸುತ್ತಿಲ್ಲ. ನೀವು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡೆ, ಅದನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ದೇವಿ, ನನ್ನ ಮಾತಿನಲ್ಲಿ ಯಾವ ರೀತಿಯಾದ ಅತಿಶಯೋಕ್ತಿಯೂ ಇಲ್ಲ. ಎಲ್ಲರೂ, ಸಾಮಂತರು, ಗಣ್ಯರು, ಪ್ರಜೆಗಳು ಒಮ್ಮತದಿಂದ ರಾಮಚಂದ್ರನೇ ಯುವರಾಜನಾಗಬೇಕೆಂದು ಹೇಳಿದಾಗ ನನಗೆ ಆಶ್ಚರ್ಯ ಉಂಟಾಯಿತು. ಅವರೆಲ್ಲರೂ ಸೇರಿ ರಾಮಚಂದ್ರನ ಗುಣಗಾನವನ್ನು ಮಾಡಿದ್ದನ್ನು ನೋಡಿ ನನ್ನ ಹೃದಯ ಆನಂದದಿಂದ ಬಿರಿಯುವಂತಾಯಿತು. ಏಕದೇವಿ, ರಾಮಚಂದ್ರನ ಜನಪ್ರಿಯತೆಯನ್ನು ಕೇಳಿ ನಿನಗೆ ಆನಂದ ಉಂಟಾಗಲಿಲ್ಲವೇ? ಅವನ ಗುಣಗಾನವನ್ನು ಕೇಳಿ ನಿನಗೆ ಹೆಮ್ಮೆ ಎನಿಸಲಿಲ್ಲವೇ? ಪ್ರಭು, ನಾನು ನಿಮಗೆ ಏನೋ ಹೇಳಬೇಕೆಂದುಕೊಂಡಿದ್ದೆ.
ಆದರೀಗ ಬೇಡವೆನಿಸುತ್ತಿದೆ. ನನಗೆ ಸ್ವಲ್ಪ ಸಮಯ ಒಂಟಿಯಾಗಿರಬೇಕೆನಿಸುತ್ತಿದೆ ಪ್ರಭು. ಹಾಗೆ ಆಗಲಿ ದೇವಿ, ನೀನು ವಿಶ್ರಾಂತಿ ಪಡೆದುಕೋ. ನಾನು ಮತ್ತೆ ಬರ್ತೇನೆ. ಬೇಡಿ ಪ್ರಭು, ದಯವಿಟ್ಟು ನೀವು ಇಲ್ಲಿಯೇ ಇರಿ. ನಾನು ಸ್ವಲ್ಪ ಸಮಯ ಪೂಜೆ ಮಾಡಿ ಬರುತ್ತೇನೆ. ನನ್ನ ಮನದಾಳದ ಮಾತುಗಳನ್ನು ಕೇಳುವವರೆಗೂ ದಯಮಾಡಿ ಕಾಯುವ ಕೃಪೆ ತೋರಿ ಪ್ರಭು. ಹಾಗೆ ಆಗಲಿ ದೇವಿ, ನಾನಿಲ್ಲಿಯೇ ಇರುತ್ತೇನೆ. ನೀನು ಹೋಗಿ ಬಾ. ಸಖಿ, ನನ್ನೇನು ಮದುವನಗಿತ್ತಿ ಎಂದುಕೊಂಡೆಯಾ? ಏಕೆ ಇಷ್ಟೊಂದು ಅಲಂಕಾರ? ಮಹಾರಾಣಿ, ಬಹಳ ದಿನಗಳ ನಂತರ ನಿಮ್ಮನ್ನು ಸಿಂಗರಿಸುವ ಭಾಗ್ಯ ಸಿಕ್ಕಿದೆ. ನನ್ನನ್ನು ಅಡ್ಡಿಪಡಿಸಬೇಡಿ. ಈ ಆಡಂಬರದ ಅಲಂಕಾರಗಳಲ್ಲಿ ನನಗೆ ಆಸಕ್ತಿಯೇ ಇಲ್ಲ ಸಖಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಅಲಂಕರಿಸಿದರೆ ಸಾಕು. ಆಗಲಿ ಮಹಾರಾಣಿ, ತಾವು ಹೇಳಿದಂತೆ ಮಾಡುತ್ತೇನೆ. ನೀವುಗಳು ನನ್ನ ಮೇಲಿಟ್ಟಿರುವ ಪ್ರೀತಿಗೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ದೀನಾಮವಿತ್ರಯವತ್. ಓಂ ವಾಗ್ದೇವ್ಯೈ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः. स्वस्ति न इन्द्रो वृद्धश्रवाः. स्वस्ति नः पूषा विश्ववेदाः. स्वस्ति नस्तार्क्ष्यो अरिष्टनेमिः. स्वस्ति नो बृहस्पतिर्दधातु. ॐ शान्ति शान्ति शान्तिः. ದೇವ, ನನ್ನ ಇಷ್ಟು ದಿನದ ಪೂಜಾ ಫಲವು ಫಲಿಸಿತು. ನನ್ನ ಪ್ರೀತಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಕಾರ್ಯವು ಆರಂಭವಾಗಿದೆ. ಸರ್ವಜನಪ್ರಿಯ, ಸರ್ವಗುಣ ಸಂಪನ್ನ, ಸರ್ವರ ಕ್ಷೇಮವನ್ನೇ ಬಯಸುವ ರಾಮನಲ್ಲದೆ ಯುವರಾಜ ಪಟ್ಟಕ್ಕೆ ಮತ್ಯಾರು ಅರ್ಹರು? ಆ ಹೆಮ್ಮೆ ನನಗಿದೆ ತಂದೆ. ರಾಮಚಂದ್ರನ ಪಟ್ಟಾಭಿಷೇಕವು ಯಾವ ವಿಘ್ನವೂ ಇಲ್ಲದಂತೆ ನಡೆಯಬೇಕು.
ಮಾತೆ ಮಾತೆ ಮಂತಾರೆ ಮಾತೆ, ನಾನು ಇಲ್ಲಿಯೇ ಇದ್ದೇನೆ. ಇದೇನು ಇಷ್ಟೊಂದು ಧಾವಂತ? ಮಾತೆ, ತಮಗೆ ತಿಳಿಸಬೇಕಾದ ಒಂದು ವಿಶೇಷ ವಿಷಯವಿದೆ. ಅದೇನು ಅಷ್ಟೊಂದು ಆತುರದಿಂದ ಬಂದು ಹೇಳುವಂತ ವಿಶೇಷವಾದ ವಿಷಯ? ಮಹಾರಾಣಿ ಕೌಸಲ್ಯ ದೇವಿಯವರು ತಮ್ಮ ಸಖಿಯರಿಂದ ವಿಶೇಷ ಅಲಂಕಾರ ಮಾಡಿಸಿಕೊಳ್ಳುತ್ತಿದ್ದಾರೆ. ಏನು? ಮಹಾರಾಣಿ ಕೌಸಲ್ಯ ದೇವಿಯು ವಿಶೇಷವಾದ ಅಲಂಕಾರವೇ? ಕಾರಣ ತಿಳಿಯಲಿಲ್ಲ. ಸಖಿಯರಂತೂ ಬಹಳ ದಿನಗಳ ಮೇಲೆ ತಮಗೆ ಅಲಂಕಾರ ಮಾಡುವ ಭಾಗ್ಯ ದೊರೆಯುತ್ತೆಂದು ಹೇಳುತ್ತಾ ಆಭರಣಗಳನ್ನು ತೊಡಿಸುತ್ತಿದ್ದರು. ಅಲ್ಲ, ಕೌಸಲ್ಯಾದೇವಿಯು ಅಲಂಕಾರ ಮಾಡಿಕೊಳ್ಳುವುದನ್ನು ಬಿಟ್ಟು ಬಹಳ ಕಾಲವೇ ಆಯಿತಲ್ಲ. ಈ ದಿನ ಅಲಂಕಾರ ಮಾಡಿಸಿಕೊಳ್ಳುತ್ತಿದ್ದಾಳೆಂದರೆ ಅಂತಿಂಥ ಕಾರಣವಲ್ಲ, ವಿಶೇಷವಾದ ಕಾರಣವೇ ಇರಬೇಕು. ಕಲಾವತಿ, ನೀನು ಹೋಗಿ ಅಲಂಕಾರ ಮಾಡುತ್ತಿರುವ ಸಖಿಯರಿಂದ ಉಪಾಯವಾಗಿ ಕಾರಣವೇನೆಂದು ತಿಳಿದುಕೊಂಡು ಬಾ. ಓಹೋ, ಖಂಡಿತ ತಿಳಿದುಕೊಂಡು ಬರುತ್ತೇನೆ. ನಾನು ಊಹಿಸಿದಂತೆಯೇ ನಡೆಯುತ್ತಿದೆ. ನನ್ನ ಭಯವು ನಿಜವಾಗುತ್ತಿರುವಂತಿದೆ. ಇರಲಿ, ನಾನು ಅಂದುಕೊಂಡಿದ್ದು ನಿಜವಾದರೆ ಕೈಕೇಯಿಗೆ ಏನು ಹೇಳಬೇಕೋ ಹೇಳಿ ಅವಳನ್ನು ಸಿದ್ಧಪಡಿಸುತ್ತೇನೆ. ಸಾಮಂತರು ಗಣ್ಯರೆಲ್ಲ ಒಮ್ಮನಸ್ಸಿನಿಂದ ಒಪ್ಪಿದರೆಂದರೆ ರಾಮನ ಜನಪ್ರಿಯತೆಯನ್ನು, ಅವನ ಹಿರಿಮೆಯನ್ನು ಒಪ್ಪಲೇಬೇಕು. ಯುವರಾಜನಾಗಲು ಎಲ್ಲ ಅರ್ಹತೆಯೂ ಅವನಲ್ಲಿದೆ. ನಾನೇನಾದರೂ ಅವನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ಭರತನನ್ನು ಯುವರಾಜನನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದರೆ ಇಡೀ ಅರಮನೆಯೇ ನನ್ನ ವಿರುದ್ಧ ತಿರುಗಬಹುದು. ಪ್ರಜೆಗಳೆಲ್ಲ ವಿರೋಧಿಸಬಹುದು. ಎಲ್ಲರ ವಿರೋಧ ಕಟ್ಟಿಕೊಂಡು ಭರತ ರಾಜ್ಯವಾಳುವುದು ಹೇಗೆ ಸಾಧ್ಯ? ದೇವಿ, ಬಂದು ಬಹಳ ಸಮಯವಾಯ್ತೆ. ನನ್ನನ್ನು ಎಚ್ಚರಿಸಬಾರದಿತ್ತೆ. ಇಲ್ಲ ಪ್ರಭು, ಹೆಚ್ಚು ಸಮಯವೇನೂ ಆಗಲಿಲ್ಲ. ನಿಮ್ಮ ವಿಶ್ರಾಂತಿಗೆ ಭಂಗ ತರಬಾರದೆಂದು ಹಾಗೆಯೇ ಕುಳಿತೆ. ದೇವಿ, ನಿನ್ನ ಮುಖವೇಕೆ ಬಾಡಿದಂತಿದೆ? ಏನೋ ಚಿಂತೆಯಲ್ಲಿರುವಂತಿದೆಯಲ್ಲ? ಅಂತಹ ಚಿಂತೆ ಏನೂ ಇಲ್ಲ ಪ್ರಭು. ನೀವು ಸಭೆಯಲ್ಲಿ ಗಣ್ಯರು, ಸಾಮಂತರು ನಮ್ಮ ರಾಮಚಂದ್ರನ ಬಗ್ಗೆ ಹೊಗಳಿದ ವಿಷಯವನ್ನು ಹೇಳಿದಿರಿ. ಹೌದು ದೇವಿ, ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಒಂದೇ ಒಂದು ವಿರೋಧದ ಧ್ವನಿಯೂ ಕೇಳಿ ಬರಲಿಲ್ಲ. ಬದಲಾಗಿ ರಾಮಚಂದ್ರನೇ ಯುವರಾಜನಾಗಬೇಕೆಂಬುದು ಕೋಸಲದ ಒಕ್ಕೊರಲ ಅಭಿಪ್ರಾಯ. ಸಾಮಂತರ, ಪ್ರಜೆಗಳ ಅಭಿಪ್ರಾಯವನ್ನು ಮೀರಿ ನಡೆಯುವುದು ಉಚಿತವಲ್ಲ. ಸರ್ವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬೇಕಾದ್ದು ನಿಜವಾದ ರಾಜಕೀಯ. ಏಕೆ ದೇವಿ, ಇದು ನಿನಗೆ ಸರಿ ಅನ್ನಿಸಲಿಲ್ಲವೇ? ಹಾಗಾದರೆ ನಿನ್ನ ಅಭಿಪ್ರಾಯವಾದರೂ ಏನು? ಪ್ರಭು, ನನ್ನ ಅಭಿಪ್ರಾಯವನ್ನು ತಿಳಿಸಲು ನನಗೆ ಈಗ ಸಾಧ್ಯವಿಲ್ಲ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು.
ಹಾಗೆಯೇ ಆಗಲಿದ್ದೀವಿ. ನಿನ್ನ ಅಭಿಪ್ರಾಯವನ್ನು ನಂತರವೇ ತಿಳಿಸು. ಆದರೆ ರಾಮಚಂದ್ರನೇ ಯುವರಾಜನಾಗುವುದು ಸರ್ವ ರೀತಿಯಲ್ಲೂ ಶ್ರೇಯಸ್ಕರ. ಇದು ನೆನಪಿನಲ್ಲಿರಲಿ. ಮತ್ತೆ ಬರುತ್ತೇನೆ. ಎಲ್ಲರನ್ನೂ ಎದುರು ಹಾಕಿಕೊಂಡು ನಾನು ನನ್ನ ಪುತ್ರ ಕಷ್ಟಪಡುವಂತಾದೀತು. ಇಲ್ಲ, ಹಾಗಾಗಬಾರದು. ನನ್ನ ಪುತ್ರ ಭರತ ಕಷ್ಟಪಡುವಂತಾಗಬಾರದು. ಸದ್ಯಕ್ಕೆ ಯುವರಾಜ ಪಟ್ಟದ ವಿಚಾರವನ್ನು ಚಿಂತಿಸದಿರುವುದೇ ಒಳಿತು. ಸ್ವಾಮಿ, ನಾಳೆ ನಡೆಯುವ ಯುವರಾಜ್ಯಾಭಿಷೇಕ ಸಂದರ್ಭದಲ್ಲಿ ನಿಮ್ಮ ಉಳಿದ ಸಹೋದರರು ಉಪಸ್ಥಿತರಿರುತ್ತಾರಲ್ಲವೇ? ನನಗೂ ಅಷ್ಟು ಖಚಿತವಾಗಿ ತಿಳಿದಿಲ್ಲ. ಕೇಕೆಯ ರಾಜ್ಯದಲ್ಲಿರುವ ಭರತ ಶತ್ರುಘ್ನರಿಗೆ ಕರೆ ಕಳುಹಿಸಿದ್ದಾರೋ ಇಲ್ಲವೋ ಎಂಬುದು ನಮ್ಮ ತಂದೆಯವರಿಗೆ ಮಾತ್ರ ಗೊತ್ತು. ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು ಅವರು. ನಮಗೇಕೆ ಚಿಂತೆ? ಸ್ವಾಮಿ, ಅದು ಹಿಂಜರಿಕೆ ಏಕೆ? ನಿನ್ನ ಮನಸ್ಸಿನಲ್ಲಿರುವುದನ್ನು ನಿಸ್ಸಂಕೋಚವಾಗಿ ಹೇಳು. ಇನ್ನೇನೂ ಇಲ್ಲ ಸ್ವಾಮಿ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಹೋದರಿಯರಾದ ಶ್ರುತಕೀರ್ತಿ ಮಾಂಡವಿ ನಮ್ಮ ಜೊತೆಗಿದ್ದರೆ ಚೆನ್ನಾಗಿರುವುದೆಂದು ಅನಿಸಿತು. ಅದಕ್ಕೆ ಕೇಳಿದೆ. ಅರ್ಥವಾಯಿತು. ನನ್ನ ಸಹೋದರರು ಇಲ್ಲಿಗೆ ಬಂದರೆ ನಿನ್ನ ಸಹೋದರಿಯರು ಬರುತ್ತಾರೆ ಎಂಬುದೇ ತಾನೇ ನಿನ್ನ ಯೋಚನೆ. ನಿನ್ನ ಆಸೆ ಸಕಾರಣವಾಗಿದೆ. ಆದರೆ ಸದ್ಯಕ್ಕೆ ಆ ಯೋಚನೆ ಮಾಡುವುದನ್ನು ಬಿಟ್ಟು ನಮ್ಮ ಕರ್ತವ್ಯಗಳ ಬಗ್ಗೆ ಯೋಚಿಸುವುದು ಒಳ್ಳೆಯದಲ್ಲವೇ? ಹೌದು ಸ್ವಾಮಿ, ಅದೇ ಮುಖ್ಯ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ. ಮಾತ್ಯರೇ, ಯಾವುದಾದರೂ ಅವಸರದ ರಾಜಕಾರ್ಯವೇ? ಈಗ ಪ್ರತಿಯೊಂದು ಅವಸರವಾಗಿಯೇ ನಡೆಯುತ್ತಿದೆಯಲ್ಲವೇ ರಾಜಕುಮಾರ? ವಿಧಿವಿಧಾನಗಳು ಹೇಗೆ ನಡೆಯುತ್ತಿದೆ ಎಂದು ನೋಡಿ ಹೋಗಲು ಬಂದೆ. ಎಷ್ಟೇ ಆದರೂ ಮಹಾರಾಜರಿಗೆ ಆತಂಕವಿರುತ್ತದಲ್ಲವೇ? ತಂದೆಯವರಿಗೆ ನಿರಾತಂಕವಾಗಿರಲು ಹೇಳಿ. ಇಲ್ಲಿ ಎಲ್ಲ ಕಾರ್ಯವೂ ಸುಸೂತ್ರವಾಗಿ ನಡೆಯುತ್ತಿದ್ದು ಅದನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ಆ ನಂಬಿಕೆ ನನಗಿದೆ ರಾಜಕುಮಾರ. ಮಹಾರಾಜರಿಗೆ ನಾನು ಆ ವಿಷಯವನ್ನು ತಿಳಿಸುತ್ತೆ. ನಾನಿನ್ನು ಬರುತ್ತೇನೆ. ಏನು ವಿಷಯ ಕಲಾವತಿ? ಮಾತೆ, ಕೌಸಲ್ಯ ದೇವಿಯವರು ಸಿಂಗರಿಸಿಕೊಂಡು ಎಲ್ಲಿಗೆ ಹೋದರೆಂದು ತಿಳಿಯಿತು. ಹೌದೇ? ಎಲ್ಲಿಗೆ ಹೋದರು? ಪೂಜಾ ಮಂದಿರಕ್ಕೆ ಹೋದರು. ಅಲ್ಲಿ ಅವರ ಪುತ್ರ ರಾಮಚಂದ್ರರು ಇರುವರಂತೆ.
ಅಲಂಕಾರಕ್ಕೆ ಕಾರಣವೇನೆಂದು ತಿಳಿದುಕೊಂಡು ಬಾ ಎಂದರೆ ಅವರು ಎಲ್ಲಿಗೆ ಹೋದರೆಂದು ತಿಳಿದುಕೊಂಡು ಬಂದಿರುವೆಯಾ? ಆ ಸಖಿಯರಿಂದ ತಿಳಿದದ್ದು ಅಷ್ಟೇ ಮಾತೆ. ಏನಿದರ ಮರ್ಮ? ಮಹಾರಾಣಿ ಅಲಂಕಾರ ಮಾಡಿಕೊಂಡು ಇಷ್ಟು ಹೊತ್ತಿನಲ್ಲಿ ಪೂಜಾ ಮಂದಿರಕ್ಕೆ ಹೋದನೆಂದರೆ ರಾಮಚಂದ್ರನು ಅಲ್ಲಿಯೇ ಇರುವನೆಂದರೆ ಏನೋ ಮಹತ್ತರವಾದ ವಿಷಯವಿರಲೇಬೇಕು. ಇರಲಿ, ನೀನಿನ್ನು ಹೊರಡು. ಉಳಿದ ವಿಷಯವನ್ನು ನಾನೇ ತಿಳಿದುಕೊಳ್ಳುತ್ತೇನೆ. कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सेदसादनम् ॐ महागणपतये नमः। प्रणो देवे सरस्वते वाजगर्वाजिनीवते देनामवित्रवत् ॐ वाग्देव्यै नमः। ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तवागुंसस्तनोभिः व्यशेम देवहितं यदायुः स्वस्ति न इंद्रो वृद्धश्रवाः। ಸಖಿ, ಸ್ವಲ್ಪ ನಿಲ್ಲು. ಏನಮ್ಮ ಮಂತಾರೆ? ಇಷ್ಟು ಹೊತ್ತಿನಲ್ಲಿ ಏನೋ ವಿಶೇಷ ಪೂಜೆ ನಡೆದಿರುವಂತಿದೆಯಲ್ಲ, ಏನೆಂದು ಕೇಳಬಹುದೇ? ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ಅಯ್ಯೋ, ಅರಮನೆಗೆಲ್ಲ ತಿಳಿದಿರೋ ವಿಷಯ ನಿಮಗೆ ತಿಳಿಯದೆ? ನನಗೆ ಗೊತ್ತಿದ್ದರೆ ನಿನ್ನನ್ನು ಕೇಳುತ್ತಿದ್ದೇನೆ. ಸಂತೋಷದ ವಿಷಯವಾದರೆ ತಿಳಿಸು, ನಾನು ಸಂತೋಷ ಪಡುತ್ತೇನೆ. ಈ ಅರಮನೆಯಲ್ಲಿ ಯಾರಿಗಾದರೂ ಶುಭವಾದರೆ ನನಗೆ ಸಂತೋಷವಾಗುವುದಿಲ್ಲವೇ? ರಾಮಚಂದ್ರರಿಗೆ ಯುವರಾಜ್ಯಾಭಿಷೇಕ ನಿಶ್ಚಯವಾಗಿದೆ. ಅದೇ ವಿಶೇಷ. ಅದಕ್ಕಾಗಿ ವಿಶೇಷ ಪೂಜೆ ನಡೆಯುತ್ತಿದೆ. ನಾನೇನು ಬರುತ್ತೇನೆ. ಹೊರಡು ಹೊರಡು. ನನ್ನ ಊಹೆ ನಿಜವಾಯಿತು. ಮಹಾರಾಣಿ ಕೈಕೆಯವರಿಗೆ ಸುಳಿವು ಕೊಡದಂತೆ ರಾಮನಿಗೆ ಯುವರಾಜಾಭಿಷೇಕವೇ? ಇರಲಿ, ನಾನಿನ್ನು ತಡ ಮಾಡಬಾರದು. ಭವಿಷ್ಯವೆಲ್ಲ ಬಂದು ಹೋಗುತ್ತಿರುವಾಗ ಈಕೆ ಇನ್ನೂ ನಿದ್ರಿಸುತ್ತಿರುವಳೆ. ಈಗಲೂ ಇವಳು ಎಚ್ಚರಗೊಳ್ಳದಿದ್ದರೆ ಮುಂದೆಂದು ಮೇಲೇಳಲಾಗದಂತೆ ಹಾಗೆ ಮಲಗಿರಬೇಕಾಗುತ್ತದೆ. ಏನೇ ಆದರೂ ಇಷ್ಟೊಂದು ಉದಾಸೀನ ಒಳ್ಳೆಯದಲ್ಲ. ಮಹಾರಾಣಿ ಎಚ್ಚರಗೊಳ್ಳಿ. ಹೇಳಿ ಮಹಾರಾಣಿ. ಮಂಥರೆ, ಏನಾಯಿತು? ಏಕೆ ನಿನ್ನ ಮುಖದಲ್ಲಿ ಈ ಆತಂಕ? ಏನಾದರೂ ಅನಾಹುತವೇ? ಯಾರಿಗಾದರೂ ಅನಾರೋಗ್ಯವೇ? ಅಥವಾ ಮಹಾರಾಜರು ನನ್ನನ್ನು ಬರ ಹೇಳಿದರೆ? ಅದ್ಯಾವುದು ಅಲ್ಲ ಮಹಾರಾಣಿ, ಅದೆಲ್ಲದಕ್ಕಿಂತ ಭಯಾನಕವಾದ ಆಪತ್ತು ಬಂದೊದಗಿದೆ. ನಿಮ್ಮ ವಿನಾಶದ ಮುನ್ಸೂಚನೆ ಆರಂಭವಾಗಿದೆ. ಎಂತಹ ಆಪತ್ತು? ಯಾವ ಮುನ್ಸೂಚನೆ? ಅದೇನೆಂದು ಬಿಡಿಸಿ ಹೇಳಬಾರದೆ? ಛೇ, ಅಲ್ಲ ಮಹಾರಾಣಿ, ರಾಮನಿಗೆ ಪಟ್ಟ ಕೊಟ್ಟಲು ಎಲ್ಲರೂ ಹವಣಿಸುತ್ತಿದ್ದರೆ ನೀವು ಹೀಗೆ ನೆಮ್ಮದಿಯಾಗಿ ನಿದ್ರಿಸುತ್ತಿರುವಿರಲ್ಲ. ಮುಂದಿನ ಅಪಾಯದ ಆಲೋಚನೆ ಇಲ್ಲದೆ ಹೀಗೆ ನಿರಾತಂಕವಾಗಿರುವುದು ತರವಲ್ಲ.
ಮಂಥರೆ, ನಿನ್ನ ಆತಂಕಕ್ಕೆ ಆವೇಶಕ್ಕೆ ಅರ್ಥವೇ ಇಲ್ಲ. ಸಂತೋಷದ ಸಮಾಚಾರವನ್ನು ಹೇಳುವಾಗ ಏಕಿಂತ ಆತಂಕ? ರಾಮನ ಪಟ್ಟಾಭಿಷೇಕದಂತಹ ಶುಭ ಸಮಾಚಾರವನ್ನು ನೀನು ನನಗೆ ತಿಳಿಸಿರುವೆ. ಕೇಳು, ಅದೇನು ಬಹುಮಾನ ಬೇಕೆಂದು. ಇವಳೇನ ಮಹಾರಾಣಿ ಕೈಗೆ? ಇವಳಿಗೇನಾದರೂ ಮಕ್ಕು ಹಿಡಿತೆ? ನಾನು ಇಷ್ಟು ದಿನ ಇವಳಿಗೆ ಬುದ್ಧಿ ಹೇಳಿ ಹೇಳಿ ಸಿದ್ಧಪಡಿಸಿದರೆ ಇವರು ಈಗ ಅದನ್ನೆಲ್ಲ ವ್ಯರ್ಥ ಮಾಡುತ್ತಿರುವರಲ್ಲ. ದೇವಿ, ಸ್ವಾಮಿ, ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಬೇಕೆಂದಿದ್ದೇನೆ. ನಿನ್ನ ಕೋರಿಕೆಯನ್ನು ಈಡೇರಿಸುವುದೇ ನನಗೆ ಸಂತೋಷ. ಅದೇನು ಕೇಳು. ಸ್ವಾಮಿ, ಮಾತಾಮಯಿ ಕೌಸಲ್ಯ ದೇವಿಯವರ ಸೇವೆಗೆ ಯೋಗಕ್ಷೇಮವನ್ನು ವಿಚಾರಿಸಲು ನೀವು ಹಾಗೂ ನಾನು ಇಲ್ಲಿಯೇ ಇದ್ದೇವೆ. ಹಾಗೆ ಮಹಾರಾಣಿ ಸುಮಿತ್ರಾ ದೇವಿಯವರ ಯೋಗಕ್ಷೇಮಗಳನ್ನು ವಿಚಾರಿಸಲು ಅವರ ಸೇವೆಯನ್ನು ಮಾಡಲು ನಿಮ್ಮ ಸೋದರ ಲಕ್ಷ್ಮಣ ಹಾಗೂ ಊರ್ಮಿಳೆ ಇಲ್ಲಿಯೇ ಇದ್ದಾರೆ. ಆದರೆ ಮಹಾರಾಣಿ ಕೈಕೇಯಿ ದೇವಿಯವರ ಯೋಗಕ್ಷೇಮಗಳನ್ನು ವಿಚಾರಿಸಲು ಅವರ ಪುತ್ರ ಭರತನಾಗಲಿ ಅವರ ಸೊಸೆ ಮಾಂಡವಿಯಾಗಲಿ ಇಲ್ಲಿಲ್ಲ. ಆದ್ದರಿಂದ ಅವರ ಯೋಗಕ್ಷೇಮಗಳನ್ನು ನಾವು ವಿಚಾರಿಸಬಹುದಲ್ಲವೇ? ದೇವಿ, ನೀನು ಮಾಡುತ್ತಿರುವ ಆಲೋಚನೆ ಸರಿಯಾಗೇ ಇದೆ. ನನ್ನ ಮಾತೆಯವರ ಮೇಲೆ ಯಾವ ರೀತಿ ಪ್ರೀತಿ ಗೌರವಗಳನ್ನು ಇರಿಸಿಕೊಂಡಿರುವೆಯೋ ಅದೇ ರೀತಿ ನನ್ನ ಕಿರಿಯ ಮಾತೆ ಸುಮಿತ್ರಾ ದೇವಿ ಹಾಗೂ ಕೈಕೇಯಿ ದೇವಿಯ ಮೇಲೆ ಉಳಿಸಿಕೊಳ್ಳುವುದು ಅಗತ್ಯವೂ ಆಗಿದೆ. ಏಕೆಂದರೆ ನಾನು ಸಹ ಅವರನ್ನು ನನ್ನ ಮಾತೆಯರೆಂದೇ ಭಾವಿಸಿದ್ದೇನೆ. ಮೊದಲಿನಿಂದ ನನ್ನ ಮಾತೆಗೆ ತೋರುವ ಪ್ರೀತಿ ಗೌರವಗಳನ್ನು ಅವರಿಗೂ ತೋರುತ್ತಾ ಬರುತ್ತಿದ್ದೇನೆ. ಆದರೆ ಸ್ವಾಮಿ, ಏಕೆ ಸುಮ್ಮನಾದಿರಿ? ದೇವಿ, ನಾನು ಮಾತೆ ಕೈಕೇಯಿಯವರ ಮೇಲೆ ಇಟ್ಟಿರುವ ಪ್ರೀತಿ ಗೌರವಗಳ ಕಾರಣಕ್ಕೆ ಅವರಿಗೆ ನನ್ನ ಮಾತೆಯವರ ಮೇಲಿರುವ ಅಸಹನೆ ಕಡಿಮೆ ಆದಂತೆ ಅನಿಸಲಿಲ್ಲ. ಸ್ವಾಮಿ, ನಾನು ಅವರ ಮೇಲೆ ವಿಶೇಷವಾದ ಪ್ರೇಮವನ್ನು ತೋರಿದರೆ ಅದು ಸಾಧ್ಯವಾದರೂ ಆಗಬಹುದಲ್ಲವೇ? ನಿಜ ದೇವಿ, ದ್ವೇಷ ಅಸೂಹೆಗಳನ್ನು ಪ್ರೇಮದಿಂದ ಪರಿಹರಿಸಬಹುದು. ನಿನ್ನ ಪ್ರಯತ್ನದಿಂದ ನನ್ನ ಕಿರಿಯ ಮಾತೆಯ ವಿಷಯದಲ್ಲಿ ಅದು ಆಗುವುದಾದರೆ ಈ ಅರಮನೆಯಲ್ಲಿರುವ ದೋಷವೊಂದು ನಿನ್ನಿಂದ ನಾಶವಾದಂತೆ ಆಗುತ್ತದೆ. ಸ್ವಾಮಿ, ಹಾಗಾದರೆ ಮಹಾರಾಣಿ ಕೈಕೇಯಿ ದೇವಿಯವರ ಅಂತಃಪುರಕ್ಕೆ ಹೋಗಿ ಅವರ ಕುಶಲವನ್ನು ವಿಚಾರಿಸಿ ಅವರ ಸೇವೆ ಮಾಡುವ ನನ್ನ ಅಪೇಕ್ಷೆಯನ್ನು ಹೇಳುತ್ತೇನೆ. ಅಗತ್ಯವಾಗಿ ದೇವಿ. ಮಹಾರಾಣಿ ಮಹಾರಾಣಿ, ನಾನು ಹೇಳುತ್ತಿರುವುದು ರಾಮನ ಪಟ್ಟಾಭಿಷೇಕದ ವಿಷಯ, ಭರತನ ಪಟ್ಟಾಭಿಷೇಕದ ವಿಷಯವಲ್ಲ. ಮಂಥರೆ, ನನಗೆ ರಾಮ ಭರತರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಭರತ ನನಗೆ ಎಷ್ಟು ಪ್ರಿಯನೋ ರಾಮನೂ ಅಷ್ಟೇ ಪ್ರಿಯ. ಭರತನ ಭವಿಷ್ಯದ ವಿಚಾರದಲ್ಲಿ ಆಲೋಚಿಸುವಾಗ ಕೆಲವೊಮ್ಮೆ ರಾಮಚಂದ್ರನ ಬಗ್ಗೆ ಅನುಚಿತ ಮಾತುಗಳನ್ನಾಡಿರಬಹುದು. ಆದರೆ ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ನನಗೂ ಸಂತೋಷವೇ ಮಂಥರೆ. ಮಹಾರಾಣಿ, ನಿಮ್ಮ ಬಾಯಿಯಿಂದ ಇಂಥ ಮಾತೆ? ಇನ್ನೆಂತಹ ಮಾತುಗಳನ್ನಾಡಬೇಕು? ಚಿಕ್ಕಮ್ಮನಾದ ನಾನು ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಂತೋಷ ಪಡಬೇಕಲ್ಲವೇ? ಅಯ್ಯೋ ದೇವರೇ, ಇವಳು ನಿನ್ನೆಂತೆ ಇಲ್ಲವಲ್ಲ. ಇವಳು ಎಷ್ಟೊಂದು ಚಂಚಲಳೆ. ನನ್ನ ಬುದ್ಧಿವಾದವೆಲ್ಲ ನೀರಿನ ಮೇಲೆ ಬರೆದ. ಮಂಥರೆ, ಏನು ಯೋಚಿಸುತ್ತಿರುವೆ? ಮಹಾರಾಣಿ, ನಿಮಗೆ ನಾನು ಏನು ಹೇಳಲಿ? ನಾಳೆ ರಾಮನಿಗೆ ಯುವರಾಜಾಭಿಷೇಕವೆಂಬ ಘೋರ ವಾರ್ತೆ ತಿಳಿದು ನಾನು ತತ್ತರಿಸುತ್ತಿದ್ದೇನೆ. ಮುಂದೇನಾಗುವುದೋ ಎಂದು ತಿಳಿಯದೆ ದಿಕ್ಕು ಕಾಣದಂತವಳಾಗಿದ್ದೇನೆ. ನಿಮ್ಮ ಹಿತವನ್ನು ಬಲಿ ಕೊಡುವ ಕುತಂತ್ರವನ್ನು ತಿಳಿಸಲು ಬಂದರೆ ನೀವು ತಣ್ಣಗೆ ಮಂಜಿನಂತೆ ಪ್ರತಿಕ್ರಿಯಿಸುತ್ತಿರುವಿರಲ್ಲ. ಮಹಾರಾಣಿ, ಎಚ್ಚರಗೊಳ್ಳಿ. ಇನ್ನು ತಡ ಮಾಡಿದರೆ
ಅನಾಹುತ ತಪ್ಪಿದ್ದಲ್ಲ, ಅನಾಹುತ ತಪ್ಪಿದ್ದಲ್ಲ, ಅನಾಹುತ ತಪ್ಪಿದ್ದಲ್ಲ. ಸೀತಾದೇವಿಯವರಿಗೆ ಪ್ರಣಾಮಗಳು. ತಾವು ಮಹಾರಾಣಿ ಕೈಕೇಯಿಯವರನ್ನು ಭೇಟಿಯಾಗಲು ಬಂದಿರುವಿರಾ? ಹೌದು. ದಯಮಾಡಿ ಕ್ಷಮಿಸಿ. ನಾನು ತಾವು ಬಂದಿರುವ ವಿಚಾರವನ್ನು ಮಹಾರಾಣಿಯವರಿಗೆ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೆ ತಾವು ಇಲ್ಲಿಯೇ ಇರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಖಿ, ಇದೇನಿದು ನಿನ್ನ ಅಧಿಕ ಪ್ರಸಂಗ? ಕೈಕೇಯಿ ದೇವಿಯವರು ನನ್ನ ಕಿರಿಯ ಮಾತಾಮಹಿಯರಲ್ಲವೇ? ಅವರನ್ನು ಭೇಟಿಯಾಗಲು ನಾನು ಸಹ ಇಲ್ಲಿ ಕಾಯಬೇಕೆ? ಅನ್ಯಥಾ ಭಾವಿಸಬೇಡಿ. ಇದು ಮಹಾರಾಣಿಯವರ ಅಪ್ಪಣೆ. ತನ್ನನ್ನು ಭೇಟಿ ಮಾಡಲು ಯಾರೇ ಬಂದರೂ ಸಹ ತನಗೆ ತಿಳಿಸದೆ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಆಯಿತು, ನೀನು ನಿನ್ನ ಕರ್ತವ್ಯವನ್ನು ಮಾಡುತ್ತಿರುವೆ. ನಾನು ಇಲ್ಲಿಯೇ ಇರುತ್ತೇನೆ. ನೀನು ಹೋಗಿ ನಾನು ಬಂದಿರುವ ವಿಷಯವನ್ನು ಹೇಳಿ ಬಾ. ಹಾಗೇ ಆಗಲಿ. ಮಹಾರಾಣಿ, ನೀವು ಹೀಗೆ ಮೌನವಾಗಿದ್ದರೆ ಎಲ್ಲ ವ್ಯರ್ಥವಾಗುತ್ತದೆ. ಭರತನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತದೆ. ನಿಮಗೆ ದುಃಖವಾದರೆ, ನಿರಾಸೆಯಾದರೆ ನನಗೂ ದುಃಖವಾಗುತ್ತದೆ, ನಿರಾಸೆಯಾಗುತ್ತದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೇರವಾದ ನನ್ನ ಮಾತುಗಳು ಅರ್ಥವಾಗದಷ್ಟು ಅಮಾಯಕನಾಗಬೇಡಿ ಮಹಾರಾಣಿ. ನೀವು ಕ್ಷತ್ರಿಯ ವಂಶ ಸಂಜಾತೆ, ಮಹಾರಾಜರ ಕೈ ಹಿಡಿದ ರಾಣಿ. ಅರಮನೆಯ ಒಳ ಹೊರಗೆ ಗುಪ್ತವಾಗಿ ಸಂಚರಿಸುವ ವಂಚನೆಯನ್ನ, ಕ್ರೌರ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮಹಾರಾಣಿಯಾದ ನಿಮಗೆ ಈ ಸೂಕ್ಷ್ಮಗಳನ್ನೆಲ್ಲ ನಾನು ಹೇಳಿಕೊಡಬೇಕೆ? ಯಾವ ವಂಚನೆ, ಎಂತಹ ಕ್ರೌರ್ಯ, ಅದೇನೆಂದು ಬಿಡಿಸಿ ಹೇಳು. ಮಹಾರಾಜರು ಯಾವಾಗಲೂ ಧರ್ಮಸಮ್ಮತದ ಮಾತುಗಳನ್ನೇ ಆಡುತ್ತೆರೆಂದು ನೀವು ನಂಬಿಕೊಂಡಿದ್ದೀರಾ? ಆಹುದಲ್ಲವೇ? ಅದು ನಿಜ. ಮಹಾರಾಜರ ಮಾತಿನಲ್ಲಿ ಯಾವ ವಂಚನೆಯೂ ಇಲ್ಲ. ಅಯ್ಯೋ, ನಿಮಗೆ ನಾನು ಏನು ಹೇಳಲಿ? ಆ ಮಾತುಗಳು ನಿಮ್ಮನ್ನು ಓಲೈಸಲು ಆಡುವ ಗೋರಿ ಬಣ್ಣದ ಮಾತುಗಳು. ಆ ಮಧುರವಾದ ಮಾತುಗಳ ಮನಸ್ಸಿನಲ್ಲಿ ನಿಮಗೆ ಕೇಡು ಮಾಡುವ ದುರುದ್ದೇಶ ಇರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ಶೃಂಗಾರದ ಸುಖ ನೀಡಲು ನೀವು ಬೇಕು. ರಾಜಮಾತೆ ಎನಿಸಿಕೊಳ್ಳಲು ಕೌಸಲ್ಯೇ. ಸದಾ ನಿಮ್ಮ ಪ್ರೇಮ ದಾಲಿಂಗನದಲ್ಲಿ ಆನಂದ ಪಡುವ ಮಹಾರಾಜರ ಮನಸ್ಸಿನಲ್ಲಿ ಹಿರಿಯ ರಾಣಿಯ ಮಗನ ಪಟ್ಟಾಭಿಷೇಕದ ಕನಸು. ಇದ್ಯಾವ ನ್ಯಾಯ? ಇದೆಲ್ಲ ಪೂರ್ವ ಯೋಜಿತ ಸಂಚು. ರಾಮನ ಪಟ್ಟಾಭಿಷೇಕ ಮಾಡುವ ಉದ್ದೇಶದಿಂದಲೇ ಭರತನನ್ನು ಕೈಕೇಯಿ ದೇಶಕ್ಕೆ ಕಳಿಸಿದ್ದಾರೆ. ಮಹಾರಾಜರ ಮೋಹ ಪಾಶದಲ್ಲಿ ಬಳಲುತ್ತಿರುವ ನಿಮಗೆ ಈ ಸಂಚು ಅರ್ಥವಾಗುತ್ತಿಲ್ಲ. ಬಳಲಿದಾಗ ನೀವು ಬೇಕು, ಆಸೆ ಕೆರಳಿದಾಗ ನೀವು ಬೇಕು. ಆದರೆ ಪಟ್ಟಕ್ಕೆ ಮಾತ್ರ ನಿಮ್ಮ ಮಗ ಭರತನಲ್ಲ, ರಾಮ. ಮಹಾರಾಣಿ, ಮಹಾರಾಜರು ನಿಮ್ಮ ಪತಿಯಲ್ಲ, ಪತಿಯ ರೂಪದಲ್ಲಿರುವ ಶತ್ರು. ಯೋಚಿಸಿ ಮಹಾರಾಣಿ, ಈಗಲೇ ಚೆನ್ನಾಗಿ ಯೋಚಿಸಿ. ಇಲ್ಲವಾದರೆ ಮುಂದೆ ಯೋಚನೆ ಮಾಡಲು ಅವಕಾಶವಿಲ್ಲದಿರುವಂತೆ
ಎಲ್ಲವೂ ಮುಗಿದು ಹೋಗುತ್ತದೆ. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕ ನನ್ನ ಪುತ್ರ ಭರತನ ವಿನಾಶಕ್ಕೆ ರೂಪಿಸಿರುವ ಕಪಟ ನಾಟಕವೇ? ಇನ್ನೂ ಸಂದೇಹವೇ? ಮಹಾರಾಣಿ, ಆ ಭಯದಿಂದಲೇ ನಾನು ಮೊದಲಿಂದಲೂ ನಿಮಗೆ ಎಚ್ಚರವಿರುವಂತೆ ಹೇಳುತ್ತಿರುತ್ತಿದ್ದೆ. ಹಿತೈಷಿಗಳಂತಿರುವ ಶತ್ರುಗಳನ್ನು ಉಪೇಕ್ಷೆ ಮಾಡಿದರೆ ಅವರೇ ನಮ್ಮ ವಿನಾಶಕ್ಕೆ ನಾಂದಿ ಹಾಡುತ್ತಾರೆ. ಎಡೆಬಿಚ್ಚಿದ ಸರ್ಪ ಸುಂದರವಾಗಿದೆ ಎಂದು ಪಾಲಿಸಿದರೆ ಅದು ಸಮಯ ನೋಡಿ ಅದು ಕಚ್ಚಿ ವಿಷ ಊರುತ್ತದೆ. ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು ನಿಮ್ಮ ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ಇದು ನಿಜವೇ ಮಂತರೆ? ಇದು ನಿಜವೇ? ಸೂರ್ಯನ ಬೆಳಕಿನಷ್ಟೇ ನಿಜ. ಮಹಾರಾಣಿ, ಈಗಲೂ ಕಾಲ ಮಿಂಚಿಲ್ಲ. ಉದಾಸೀನ ಮಾಡದೆ ನಿಮ್ಮ ಮತ್ತು ನಿಮ್ಮ ಪುತ್ರನ ಹಿತರಕ್ಷಣೆ ಮಾಡಿಕೊಳ್ಳಿ. ನನ್ನ ಮಾತು ನೆನಪಿನಲ್ಲಿರಲಿ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ನಡೆದು ಬಿಟ್ಟರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ಭರತನನ್ನು ನಿಮ್ಮ ಕೈಯಾರೆ ನೀವೇ ಕೊಂದು ಹಾಕಿದಂತೆ. ಏನು ಕಲಾವತಿ, ಏನು ಬಂದ ವಿಷಯ? ಮಹಾರಾಣಿಯವರನ್ನು ಭೇಟಿಯಾಗಲು ಯಾರೋ ಬಂದಿರುವರು. ಯಾರಾದರೂ ಬಂದಿರಲಿ, ಈಗ ಮಹಾರಾಣಿಯವರು ಯಾರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಈಗ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಬಂದವರನ್ನು ಹಾಗೆ ಹಿಂದಕ್ಕೆ ಕಳಿಸಿಬಿಡು. ಬೇರೆ ಯಾರಾದರೂ ಆಗಿದ್ದರೆ ಹಾಗೆಯೇ ಹೇಳುತ್ತಿದ್ದೆ. ಆದರೆ ಮಹಾರಾಣಿಯವರನ್ನು ಭೇಟಿಯಾಗಲು ಬಂದಿರುವುದು ಸೀತಾದೇವಿಯವರು. ಅರಮನೆಯ ಹಿರಿಯ ಸೊಸೆ ತನ್ನ ಚಿಕ್ಕತ್ತೇವರನ್ನು ಭೇಟಿಯಾಗಲು ಬಂದರೆ ತಡೆಯುವುದೇಕೆಂದು ನನ್ನನ್ನೇ ಪ್ರಶ್ನೆ ಮಾಡಿದರು. ಸೀತೆ ನಮ್ಮ ಮಹಾರಾಣಿಯವರ ಬಳಿ ಅವಳಿಗೇನು ಕೆಲಸ? ಬಂದ ಕಾರಣವೇನೆಂದು ತಿಳಿಸಿದಳೆ? ಕಾರಣ ಏನೆಂದು ನನ್ನಂತ ದಾಸಿಗೆ ಹೇಳುವರೆ, ಆದರೆ ಫಲಪುಷ್ಪಗಳ ಸಹಿತ ಒಬ್ಬರೇ ಬಂದಿರುವರು. ಅರ್ಥವಾಯಿತು. ಮಹಾರಾಣಿಯವರಿಗೆ ಫಲಪುಷ್ಪಗಳನ್ನು ನೀಡಿ ಮಧುರವಾದ ಮಾತುಗಳಿಂದ ಓಲೈಸಿ ತನ್ನ ಪತಿಯ ಯುವರಾಜಾಭಿಷೇಕದ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಲು ಬಂದಿರಬೇಕು. ಸೀತೆಯವರ ಮುಖವನ್ನು ನೋಡಿದರೆ ಅಂತಹ ಭಾವನೆ ಇರುವಂತೆ ಕಾಣುತ್ತಿಲ್ಲ.
ನಿನಗೆ ಅವೆಲ್ಲ ಅರ್ಥವಾಗುವಂತಿದ್ದರೆ ನೀನೇಕೆ ದಾಸಿಯಾಗಿರುತ್ತಿದ್ದೆ? ಅವಳು ಅದಕ್ಕೆ ಬಂದಿರೋದು. ನಾನು ಇಲ್ಲಿ ರಾಮನ ಅಭಿಷೇಕವನ್ನು ತಡೆಯಲು ಮಹಾರಾಣಿಯವರನ್ನು ಸಿದ್ಧ ಮಾಡುತ್ತಿದ್ದೇನೆ. ಇವಳು ಮರಳು ಮಾಡಿ ಕೈಕೆಯ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಂಡರೆ ಕಷ್ಟ. ನಾನು ಮಾಡುತ್ತಿರೋ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಬಿಡುತ್ತದೆ. ಮಾತೆ, ನನಗೇನು ಅಪ್ಪಣೆ? ಹೋಗಿ ಅವಳಿಗೆ ಹೇಳು, ಮಹಾರಾಣಿಯವರ ಆರೋಗ್ಯ ಸರಿ ಇಲ್ಲ. ಈಗ ತಾನೇ ಮಂಥರೆ ಕೈಯಿಂದ ಔಷಧೋಪಚಾರವನ್ನು ಮಾಡಿಸಿ ನಿದ್ರಿಸುತ್ತಿದ್ದಾರೆ. ಅವರಾಗೆ ಎದ್ದ ನಂತರ ನಾನೇ ತಿಳಿಸುತ್ತೇನೆಂದು ಹೇಳಿ ಹಾಗೇ ಕಳಿಸಿಬಿಡು. ಬೇಗ ಹೋಗು. ಸರಿ, ಹಾಗೇ ಹೇಳುತ್ತೇನೆ. ನಮ್ಮ ಮಹಾರಾಣಿ ಪಟ್ಟಾಭಿಷೇಕದ ವಿರುದ್ಧ ದೃಢವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಅದು ಏನೇ ಆದರೂ ಅಲುಗಾಡದಂತೆ ನಾನು ನೋಡಿಕೊಳ್ಳಬೇಕು. ಸೀತಾದೇವಿಯವರು ಮನ್ನಿಸಬೇಕು. ಮಹಾರಾಣಿ ಕೈಕೆಯವರು ಈಗ ತಾನೇ ತಲೆನೋವಿಗೆ ಔಷಧೋಪಚಾರವನ್ನು ಪಡೆದು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರವಾದ ಮೇಲೆ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಯಾರೂ ಎಚ್ಚರಗೊಳಿಸಬಾರದೆಂದು ಮಹಾರಾಣಿಯವರು ಮಂಥರೆಯವರಿಗೆ ತಿಳಿಸಿದ್ದಾರಂತೆ. ಆದ್ದರಿಂದ ಅರ್ಥವಾಯಿತು. ಮಾತಾಮಯ್ಯ ಅವರು ಎಚ್ಚರವಾಗಿ ಚೇತರಿಸಿಕೊಂಡ ಮೇಲೆ ನಾನೇ ಬಂದು ಭೇಟಿಯಾಗುತ್ತೇನೆ. ಈ ಸೀತಾದೇವಿಯ ಸೌಮ್ಯ ಮುಖವನ್ನು ನೋಡಿದರೆ ಈ ರೀತಿ ಸುಳ್ಳು ಹೇಳುವುದು ಕಷ್ಟ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಬನ್ನಿ ಸುಮಂತ. ಪ್ರಭು, ನಾಳೆ ನಡೆಯುವ ರಾಮಚಂದ್ರನ ಯುವರಾಜ್ಯಾಭಿಷೇಕಕ್ಕೆ ಈಗಾಗಲೇ ರಾಜರು, ಸಾಮಂತರು ಎಲ್ಲರೂ ಆಗಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಉಚಿತ ರೀತಿಯ ಆತಿಥ್ಯಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಬಹಳ ಸಂತೋಷ ಸುಮಂತ. ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವ ಎಲ್ಲರೂ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. ಅವರ ಆದರಾತಿಥ್ಯಗಳಲ್ಲಿ ಯಾವ ರೀತಿಯಾದ ಲೋಪ ಉಂಟಾಗಬಾರದು. ನಮ್ಮ ರಾಮಚಂದ್ರನ ಸದ್ಗುಣಗಳನ್ನು ಪ್ರತಿನಿತ್ಯ ಕೀರ್ತಿಸುವ, ಆರಾಧಿಸುವ ಎಲ್ಲ ಸಾಮಾನ್ಯ ಪ್ರಜೆಗಳು ಈ ಸಂಭ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು. ತಾವು ನಿಶ್ಚಿಂತರಾಗಿರಿ ಪ್ರಭು. ಸರ್ವ ಜನಪ್ರಿಯನಾದ ರಾಮನ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಸರ್ವ ಜನರಿಗೂ ಸಮಾನ ರೀತಿಯಲ್ಲಿ ಆತಿಥ್ಯ ದೊರಕುವಂತೆ ವ್ಯವಸ್ಥೆ ಮಾಡುತ್ತೇನೆ. ಸಂತೋಷ ಸುಮಂತರೇ. ಆ ರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮಕ್ಕಾಗಿ ನನ್ನ ಮನಸ್ಸು ಕಾತರಗೊಂಡಿದೆ. ಇಲ್ಲಿಯವರೆಗೂ ರಾಮಚಂದ್ರ ಗಳಿಸಿರುವ ಕೀರ್ತಿ, ಪ್ರತಿಷ್ಠೆ, ಗೌರವಕ್ಕೆ ದ್ಯೋತಕವಾಗಿರಬೇಕು. ಅದು ನಿಮ್ಮ ಕರ್ತವ್ಯ. ಆಗಲಿ ಪ್ರಭು. ಕಲಾವತಿ, ಸಾಕು, ನಿಲ್ಲಿಸು. ನೀನು ಸಿಂಗಾರ ಮಾಡಿದ್ದು ಸಾಕು, ನೀನಿನ್ನು ಹೊರಡು. ಅಲಂಕಾರ ಇನ್ನೇನು ಮುಗಿಯಿತು, ಸ್ವಲ್ಪ ಇರಿ ಮಾತೆ. ಸಾಕು ಎಂದು ಹೇಳಿದ್ದು ಅರ್ಥವಾಗಲಿಲ್ಲವೇ? ಇನ್ನು ಯಾವ ಆಭರಣದ ಅಲಂಕಾರವೂ ಬೇಕಿಲ್ಲ, ನೀನಿನ್ನು ಹೊರಡು. ಮಂಥರೆ, ಅಲಂಕಾರವಿನ್ನು ಪೂರ್ಣವಾಗಿಲ್ಲ. ಆಗಲೇ ಕಲಾವತಿಯನ್ನು ಹೋಗು ಎಂದು ಹೇಳುತ್ತಿರುವೆಯಲ್ಲ, ಏನು ಕಾರಣ? ಕಾರಣವಿದೆ ಮಹಾರಾಣಿ. ಕಾರಣವಿಲ್ಲದೆ ಈ ಮಂಥರೆ ಏನನ್ನು ಮಾಡುವುದಿಲ್ಲವೆಂದು ನಿಮಗೆ ತಿಳಿಯದೆ? ಆ ಕಾರಣವೇನು? ಹೇಳುತ್ತೇನೆ. ಮೊದಲು ಕಲಾವತಿಗೆ ಹೊರಡಲು ಅಪ್ಪಣೆ ಕೊಡಿ.
ಕಲಾವತಿ. ಅಪ್ಪಣೆ ಮಹಾರಾಣಿ. ಅದೇನೆಂದು ಈಗ ಹೇಳು. ಈ ದಿನ ನೀವು ಸಿಂಗರಿಸಿಕೊಳ್ಳುವ ಅಗತ್ಯವಿಲ್ಲ. ಮಂತರೆ, ಎಷ್ಟು ಹೊತ್ತಿನಿಂದ ಮಾಡಿಕೊಂಡ ಅಲಂಕಾರವನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ಈ ನಿಮ್ಮ ಅನುಪಮ ಸೌಂದರ್ಯ, ಮನಮೋಹಕ ಅಲಂಕಾರಗಳಿಂದ, ಮಧುರವಾದ ಮಾತುಗಳಿಂದ ಮಹಾರಾಜರನ್ನು ಒಲಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಹೌದು ಮಂತರೆ, ನನ್ನ ಬೇಡಿಕೆಗಳಿಗೆಲ್ಲ ಮಹಾರಾಜರ ಕೋಪವೇ ಉತ್ತರವಾಯಿತು. ಈ ದಿನವಾದರೂ ಪ್ರಯತ್ನ ಪಡಬೇಕೆಂದು ವಿಶೇಷವಾದ ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದೆ, ಆದರೆ ಅದನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ತಪ್ಪು ತಿಳಿಯಬೇಡಿ ಮಹಾರಾಣಿ, ನಮ್ಮ ಪ್ರಯೋಜನಕ್ಕೆ ಬಾರದ ಈ ಅಲಂಕಾರ ಬೇಡವೆಂದು ಹೇಳಿದೆ ಅಷ್ಟೇ. ಅದಕ್ಕೇನು ಮಾಡಬೇಕು? ಪ್ರಯೋಜನಕ್ಕೆ ಬರುವ ಮತ್ತೊಂದು ಉಪಾಯ ಮಾಡಬೇಕು. ಬೇರೊಂದು ಉಪಾಯವೇ? ಏನದು? ಅದನ್ನು ಹೇಳಲು ನಾನು ಬಂದಿರುವುದು. ಈಗ ನಾನು ಹೇಳುವ ಉಪಾಯ ಖಚಿತವಾದ ಫಲಿತಾಂಶ ನೀಡುವುದೆಂಬ ನಂಬಿಕೆ ನನಗಿದೆ. ಆ ಉಪಾಯವೇನೆಂದು ಬೇಗ ಹೇಳು ಮಂತರೆ. ನಿನ್ನ ಆ ಉಪಾಯದಿಂದ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವುದಾದರೆ ನೀನು ಹೇಳಿದಂತೆಯೇ ನಾನು ನಡೆದುಕೊಳ್ಳುತ್ತೇನೆ.